ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಮ್ಮ ಚಾನಲಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಾನು ಸ್ಪೆಷಲಿ ಡ್ಯಾಂಡ್ರಫ್ ಇರೋರಿಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ಕೆಲವೊಂದು ಜನ ವ್ಯೂವರ್ಸ್ ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ, ಅಕ್ಕ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗ್ತಾ ಇದೆ, ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ವಿ, ಕೆಲವೊಂದು ಶಾಂಪೂಗಳನ್ನ ಟ್ರೈ ಮಾಡ್ತಾ ಇದ್ವಿ, ಆದರೂ ಕೂಡ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಇಲ್ಲ, ಡ್ಯಾಂಡ್ರಫಿಂದ ತುಂಬ ಹೇರ್ ಫಾಲ್ ಆಗುತ್ತೆ, ಪ್ಲೀಸ್ ಒಂದೊಳ್ಳೆ ಶಾಂಪೂ ಇದ್ರೆ ಶೇರ್ ಮಾಡಿ ಅಂತ ನನಗೆ ಕೆಲವೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡ್ತಾ ಇದ್ರಿ. ಸೊ ಫೈನಲಿ ನಾನು ಇವತ್ತು ಡ್ಯಾಂಡ್ರಫ್ಗೋಸ್ಕರ ಒಂದೊಳ್ಳೆ ಶಾಂಪೂ ಕಂಡೀಷ್ನರ್ನ ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಆ್ಯಂಡ್ ಟೆಸ್ಟೆಡ್ ಶಾಂಪೂ ಕಂಡೀಷ್ನರ್ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೇಳ್ತಾ ಇರ್ತೀರಾ, ಸೊ ನಾನು ಯೂಸ್ ಮಾಡಿದ ನಂತರ ನಿಮಗೆ ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿದೆ, ನಿಜ ಹೇಳ್ತಾ ಇದ್ದೀನಿ, 2 ಟೈಮಲ್ಲಿ ನನ್ನ ತಲೆಯಲ್ಲಿರೋ ಡ್ಯಾಂಡ್ರಫ್ ಹೊಟ್ಟೇನಿರುತ್ತಲ್ಲ ಪೂರ್ತಿಯಾಗಿ ಕ್ಲಿಯರ್ ಆಯಿತು. ಹೀಗಾಗಿ ನಾನು ಇವತ್ತು ಒಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸಾಕಷ್ಟು ಶಾಂಪೂ ಮತ್ತು ರೆಮಿಡೀಸ್ಗಳನ್ನ ಟ್ರೈ ಮಾಡಿರ್ಬೋದು, ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರು ಒಂದ್ಸರಿ ಈ ಶಾಂಪೂ ಕಂಡೀಷ್ನರ್ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾ ಇಷ್ಟಪಡ್ತೀರಾ. ಸೊ ಮಾತು ಕಡಿಮೆ ಮಾಡೋಣ, ನಾನು ಯಾವ ಶಾಂಪೂ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಇವೇ ನೋಡಿ, ಮಾಮಾಅರ್ತ್ ಅವರು ಸ್ಪೆಷಲಿ ಡ್ಯಾಂಡ್ರಫ್ಗೆ ಅಂತ ಲಾಂಚ್ ಮಾಡಿರುವಂಥ ಶಾಂಪೂ ಕಂಡೀಷ್ನರ್. ಮಾಮಾಅರ್ತ್ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ, ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ ವಿತ್ ಲೆಮನ್ ಆ್ಯಂಡ್ ಜಿಂಜರ್ ಫಾರ್ ಇಚಿ ಫ್ಲಾಕಿ ಸ್ಕ್ಯಾಲ್ಪ್, ಮೇಡ್ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಫಾರ್ ಆಲ್ ಹೇರ್ ಟೈಪ್ನವರು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. 100% ಡ್ಯಾಂಡ್ರಫ್ ಫ್ರೀ. ಈ ಶಾಂಪೂ ಮತ್ತು ಕಂಡೀಷ್ನರಲ್ಲಿ ಮೇನ್ ಯೂಸ್ ಮಾಡಿರೋ 2 ವಸ್ತು ಲೆಮನ್ ಮತ್ತು ಜಿಂಜರ್. ಲೆಮನ್ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ, ಜಿಂಜರ್ ಸ್ಕ್ಯಾಲ್ಪಲ್ಲಿರೋ ಇರಿಟೇಷನ್ನ ಕಡಿಮೆ ಮಾಡಿ ಸ್ಕ್ಯಾಲ್ಪ್ನ ಕ್ಲೀನ್ಸ್ ಮಾಡುತ್ತೆ. ಈ ರೀತಿಯಾಗಿ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬರುತ್ತೆ. ಮಾಮಾಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್, ಅವರೆಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, 2ರಷ್ಟು ಪ್ಲಾಸ್ಟಿಕ್ನ ರೀಸೈಕ್ಲಿಂಗ್ ಮಾಡ್ತಾರೆ. ಪ್ಯಾಕೇಜಿಂಗ್ ಬಗ್ಗೆ ಹೇಳೋಲ್ಲ, ತುಂಬ ಚೆನ್ನಾಗಿದೆ. ಈಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ಶಾಂಪೂನ ಕೆಲವೊಂದು ಜನ ಏನು ಮಾಡ್ತೀರಾ, ಡೈರೆಕ್ಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡ್ತೀರಾ. ಇದು ರಾಂಗ್ ವೇ. ಶಾಂಪೂನ ಈ ರೀತಿಯಾಗಿ ಡೈಲ್ಯೂಟ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ನೀರಿಗೆ ನೀವು ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ಶಾಂಪೂ ಆ್ಯಡ್ ಮಾಡಿ, ನಂತರ ಮಿಕ್ಸ್ ಮಾಡ್ಕೊಳ್ಳಿ, ಡೈಲ್ಯೂಟ್ ಮಾಡಿದ ನಂತರ ಹೇರ್ನ ವೆಟ್ ಮಾಡಿ, ಕೂದಲನ್ನು ವೆಟ್ ಮಾಡಿದ ನಂತರ ಸ್ವಲ್ಪ ಶಾಂಪೂ ಹಾಕಿ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ. ಕೆಲವೊಂದು ಜನ ಏನು ಮಾಡ್ತೀರಾ, ಡೈರೆಕ್ಟಾಗಿ ಶಾಂಪೂನ ಸ್ಕ್ಯಾಲ್ಪ್ ಅಪ್ಲೈ ಮಾಡ್ತೀರಾ. ಅದು ರಾಂಗ್. ಡೈರೆಕ್ಟಾಗಿ ಶಾಂಪೂ ಅಪ್ಲೈ ಮಾಡೋದ್ರಿಂದ ಸ್ಕ್ಯಾಲ್ಪ್ ಡ್ರೈ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಇದರಿಂದ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ತಾ ಇರುವಾಗ ಈ ರೀತಿಯಾಗಿ ಫಿಂಗರ್ ಟಿಪ್ಪಿಂದ ಮಸಾಜ್ ಮಾಡ್ಕೊಳ್ಳಿ. ತುಂಬ ಹಾರ್ಡಾಗಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ರೂಟ್ಸ್ ಡ್ಯಾಮೇಜ್ ಆಗುತ್ತೆ. ನಿಧಾನವಾಗಿ ಜಂಟ್ಲಿ ಈ ರೀತಿಯಾಗಿ ಒಂದು 2 ನಿಮಿಷಕ್ಕೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಇದರಲ್ಲಿ ಲೆಮನ್ ಬರುತ್ತೆ. ಲೆಮನ್ ಡ್ಯಾಂಡ್ರಫ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಡೈರೆಕ್ಟಾಗಿ ಲೆಮನ್ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ಜನರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ, ಅಂಥವರು ಈ ರೀತಿಯಾಗಿ ಶಾಂಪೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಜಿಂಜರ್ ಕೂಡ ಬರುತ್ತೆ. ಜಿಂಜರ್ ಸ್ಕ್ಯಾಲ್ಪಲ್ಲಿರೋ ಇರಿಟೇಷನ್ನ ಕಡಿಮೆ ಮಾಡಿ ಕೂದಲನ್ನು ಸ್ಮೂತ್ ಸಾಫ್ಟ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಒಂದು 2 ನಿಮಿಷಕ್ಕೆಲ್ಲ ಮಸಾಜ್ ಮಾಡಿದ ನಂತರ ವಾಟರಿಂದ ವಾಶ್ ಮಾಡ್ತಾ ಇರುವಾಗ ನೋಡ್ಬೋದು ಕೂದಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಇನ್ಸ್ಟಂಟಾಗಿ ಕ್ಲೀನ್ ಆಗುತ್ತೆ. ಡ್ಯಾಂಡ್ರಫ್ ಇರೋರಿಗಂತೂ ಹೇಳಿ ಮಾಡಿಸಿರೋಂಥ ಶಾಂಪೂ ಇದು. ಟ್ರೈ ಮಾಡಿ, ಡೆಫಿನೆಟ್ಲಿ ತುಂಬ ಇಷ್ಟಪಡ್ತೀರಾ. ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ನ ವಾಶ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ನಾನಿಲ್ಲಿ ಕಂಡೀಷ್ನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನಂತೂ ಕಂಪಲ್ಸರಿಯಾಗಿ ಕಂಡೀಷ್ನರ್ ಅಪ್ಲೈ ಮಾಡ್ತೀನಿ. ಕಂಡೀಷ್ನರ್ನ ಕರೆಕ್ಟ್ ವೇದಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ನಾನಿಲ್ಲಿ ಯಾವ ರೀತಿ ಕಂಡೀಷ್ನರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ₹1 ಕಾಯಿನಷ್ಟು ಕಂಡೀಷ್ನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನನ್ನ ಹೇರ್ ಲೆಂತ್ ನೋಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಕಂಡೀಷ್ನರ್ನ ಅಪ್ಲೈ ಮಾಡ್ತಾ ಇರೋ ಈ ರೀತಿಯಾಗಿ ಕೈಯಿಂದ ಬಿಡಿಸಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಕಂಡೀಷ್ನರ್ನ ಅಪ್ಪಿ ಸ್ಕ್ಯಾಲ್ಪ್ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಹೇರ್ ಲೆಂತ್ಗೆ ಅಪ್ಲೈ ಮಾಡಿ. ಕರೆಕ್ಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ಒಂದು 2 ನಿಮಿಷಕ್ಕೆಲ್ಲ ಹಾಗೆ ಬಿಡಿ. ಇದು ಕೂಡ ಅಷ್ಟೇ ನಮ್ಮ ಸ್ಕ್ಯಾಲ್ಪ್ನ ಹೆಲ್ದಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಜಿಂಜರ್ ಇರೋದ್ರಿಂದ ಇದು ಸ್ಕ್ಯಾಲ್ಪಲ್ಲಿರೋ ಇರಿಟೇಷನ್ನ ರಿಮೂವ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡಿದಂಥ 2 ನಿಮಿಷಕ್ಕೆಲ್ಲ ಹಾಗೆ ಬಿಡಿ. ವಾಶ್ ಮಾಡಿದ ನಂತರ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ಕೂದಲು ನೋಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ. ಒಂದೇ ವಾಶಲ್ಲಿ ಡ್ಯಾಂಡ್ರಫ್ ತುಂಬ ಚೆನ್ನಾಗಿ ಕ್ಲಿಯರ್ ಆಗತ್ತೆ.
ಸೊ ನೋಡಿದ್ರಲ್ಲ ಶಾಂಪೂ ಮತ್ತೆ ಕಂಡೀಷ್ನರ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ. ಡ್ಯಾಂಡ್ರಫ್ಗೋಸ್ಕರ ಒಂದೊಳ್ಳೆ ಶಾಂಪೂ ಕಂಡೀಷ್ನರ್ ಸರ್ಚ್ ಮಾಡ್ತಾ ಇದ್ರೆ ಈ ಶಾಂಪೂ ಮತ್ತೆ ಕಂಡೀಷ್ನರ್ನ ಟ್ರೈ ಮಾಡಿ ಡೆಫಿನೆಟ್ಲಿ ತುಂಬಾನೇ ಇಷ್ಟಪಡ್ತೀರಾ, ಒಂದೊಳ್ಳೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಮಮಾರ್ತ್ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನಾಯ್ಕಾ, ಪರ್ಪಲ್, ಫ್ಲಿಪ್ಕಾರ್ಟಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ. ಇವ್ರದೇ ಆದಂಥ ವೆಬ್ಸೈಟ್ ಕೂಡ ಬರುತ್ತೆ, mamaearth.in ಅಂತ. ಸ್ಕ್ರೀನ್ ಮೇಲೆ ನಾನೊಂದು ಕೋಡ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, NB2023 ಅಂತ. ಈ ಕೋಡ್ನ ಯೂಸ್ ಮಾಡಿಕೊಂಡು mamaearth.in ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅಪ್ ಟು 20% ಡಿಸ್ಕೌಂಟಲ್ಲಿ ಸಿಗುತ್ತೆ. ಇನ್ನು ಮಮಾರ್ಥದ್ದು ಪ್ಲೇಸ್ಟೋರಲ್ಲಿ ಆ್ಯಪ್ ಬರುತ್ತೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪಿಂದ ಆರಾಮಾಗಿ ನೀವು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಕೊಳ್ಬೋದು. ಇನ್ನು ನನಗೆ ಕೆಲವೊಂದು ಜನ ಕೇಳ್ತಾ ಇದ್ರಿ, ಅಕ್ಕ ನಮಗೆ ಆನ್ಲೈನ್ ಬೈ ಮಾಡೋಕ್ಕಾಗಲ್ಲ ಹೇಗೆ ಅಂತ ಕೇಳಿದ್ರಿ. ಸೊ ನಿಮಗೆ ಈಗ ಮಮಾರ್ತ್ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಹತ್ತಿರ ಇರುವಂಥ ಶಾಪ್ಸ್ ಅಂದರೆ ಕಾಸ್ಮೆಟಿಕ್ ಶಾಪಲ್ಲಿ, ಕೆಮಿಸ್ಟ್ರಿ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಆರಾಮಾಗಿ ನಿಮಗೆ ಬೇಕಾದ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನು ಇವತ್ತು ನಾನು ಶೇರ್ ಮಾಡಿರೋಂಥ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.